ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ದೇವರ ವಾಕ್ಯವನ್ನು ದೇವರ ಆತ್ಮನಿಂದ ನಾವು ಅಧ್ಯಯನ ಮಾಡಿಕೊಳ್ಬೇಕು. ಸ್ವಂತ ಬುದ್ಧಿಯಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯತ್ನಿಸೋದಾದರೆ ಆಗೋದಿಲ್ಲ. ಯೇಸು ಸ್ವಾಮಿ ಒಂದು ಪ್ರಾರ್ಥನೆ ಮಾಡಿದರು, ಭಾಳ ವಿಚಿತ್ರವಾದಂಥ ಒಂದು ಪ್ರಾರ್ಥನೆ. ಯಾರೂ ಕೂಡ ಅಂಥ ಪ್ರಾರ್ಥನೆ ಮಾಡಲ್ಲ, ಅಪರೂಪ ಅದು. ಏನು ಪ್ರಾರ್ಥನೆ ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಈ ಮಾತುಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ. ಹಾಗಾದರೆ ದೇವರು ವಾಕ್ಯಗಳನ್ನು ಮರೆ ಮಾಡ್ತಾರ? 2 ಕೊರಿಂಥ 4:4ರಲ್ಲಿ ಸೈತಾನನು ವಾಕ್ಯವನ್ನು ಮನಸ್ಸನ್ನು ಮಂಕು ಮಾಡಿದ್ದಾನೆ ಅಂತ ನಾವು ಓದ್ತೇವೆ. ಆದರೆ ದೇವರು ಮರೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಸೂಚಿಸಿ ಹೇಳುವಂಥದ್ದು ಆಶ್ಚರ್ಯ ಅಲ್ಲವೇ? ಹೌದು. ಆದರೆ ಎಂಥವರಿಗೆ ದೇವರು ಮರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ, ಜ್ಞಾನಿಗಳಿಗೂ ಬುದ್ಧಿವಂತರಿಗೂ. ಜ್ಞಾನಿಗಳು ಬುದ್ಧಿವಂತರು ಆಗಿರುವಂಥ ವಿಶ್ವಾಸಿಗಳಿಗೆ ದೇವರ ವಾಕ್ಯ ಮರೆಯಾಗಿರ್ತದೆ. ಹಾಗಾದರೆ ಯಾರಿಗೆ ಅದು ಪ್ರಕಟವಾಗ್ತದೆ? ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ನೀನು ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡ್ತೇನೆ. ಹಾಗಾದರೆ ಬಾಲಕರಿಗೆ ದೇವರ ವಾಕ್ಯ ಪ್ರಕಟವಾಗುತ್ತದೆ. ಆದ ಕಾರಣ ನಾನು ಜ್ಞಾನಿ ಬುದ್ಧಿವಂತ ಅಂತ ಹೇಳಿದ್ರೆ ನನಗೆ ಪ್ರಕಟಣೆ ದೇವರು ಕೊಡೋದಿಲ್ಲ. ಆದರೆ ನಾನು ಬುದ್ಧಿವಂತನಾಗಿದ್ದರೂ, ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಜ್ಞಾನಿ ಆಗಿದ್ದರೂ, ನನ್ನನ್ನು ಶಿಶುಗಳಂತೆ ತಗ್ಗಿಸಿಕೊಡುವಾಗ ಪ್ರಕಟಣೆ. ಸರಿ, ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 1ರಿಂದ 14 ವಚನಗಳನ್ನು ಈಗ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 26 ವರ್ಸಸ್ 1 to 14. ಅದರಲ್ಲಿ ಪೌಲನ ಸಾಕ್ಷಿಯ ಬಗ್ಗೆ 11 ಸತ್ಯಾಂಶಗಳು. 11 ಫ್ಯಾಕ್ಟ್ಸ್ ಅಬೌಟ್ ಪಾಲ್ಸ್ ಟೆಸ್ಟಿಮೋನಿ. ಪೌಲನ ಸಾಕ್ಷಿಯ ಬಗ್ಗೆ 11 ಸತ್ಯಾಂಶಗಳು. ಸರಿ, ಪೌಲನು ಸಾಕ್ಷಿಯಲ್ಲಿ ಅಗ್ರಿಪರಾಜನ ಮುಂದೆ ಕೊಡ್ತಾ ಇದ್ದಾನೆ. ಮತ್ತು ಆ ರೀತಿಯಾಗಿ ಪೌಲನು ಸಾಕ್ಷಿಯನ್ನು ಕೊಡ್ತಾ ಇರುವಾಗ 11 ಸತ್ಯಾಂಶಗಳನ್ನು ನಾವು ಗಮನಿಸಬಹುದು. ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಪೌಲನ ಪ್ರತಿವಾದಿಸುವುದು. ಪೌಲನ ಪ್ರತಿವಾದ ಅಥವಾ ಪ್ರತಿವಾದಿಸುವುದು. ಅಗ್ರಿಪರಾಜನ ಮುಂದೆ ಮತ್ತು ರಾಜ್ಯಪಾಲನಾದ ಫೆಸ್ತನ ಮುಂದೆ ಪೌಲನು ಸೆರೆಯಾಳಾಗಿ ಕೈದಿಯಾಗಿ ನಿಂತಿರುವಾಗ ಅಗ್ರಿಪ್ಪನು ಹೇಳುವಂಥ ಮಾತು, ನಿನ್ನ ಪರವಾಗಿ ಮಾತಾಡಲು ನಿನಗೆ ಅಪ್ಪಣೆಯದೆ ಎಂದು ಪೌಲನಿಗೆ ಹೇಳಿದಾಗ ಪೌಲನು ಕೈ ಎತ್ತಿ ಪ್ರತಿವಾದಿಸತೊಡಗಿದನು. ಆಶ್ಚರ್ಯ. ಹೌದು, ಈಗ ಫೇಲಿಕ್ಸನ ಮುಂದೆ ಮಾತಾಡಿದ್ದು ಆಯಿತು. ಈಗ ಫೆಸ್ತನ ಮತ್ತು ಅಗ್ರಿಪ್ಪನ ಮುಂದೆ ಪ್ರತಿವಾದಿಸುವಂತೆ ಇನ್ನೊಂದು ಅವಕಾಶ ದೇವರು ಮಾಡಿಕೊಟ್ರು. ಆವಾಗ ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 2ನೇ ವಚನ ನಾವು ನೋಡುವಾಗ, ಅಗ್ರಿಪರಾಜರೇ, ಯೆಹೂದ್ಯರು ಮಾಡಿದ ಎಲ್ಲ ಆಪಾದನೆಗಳಿಗೆ ವಿರುದ್ಧವಾಗಿ ಇಂದು ನನ್ನ ಪ್ರತಿವಾದ ಮಾಡಲು ತಮ್ಮ ಎದುರಿನಲ್ಲಿರುವುದು ನನ್ನ ಭಾಗ್ಯವೆಂದೇ ತಿಳಿಯುತ್ತೇನೆ. ಒಳ್ಳೆ ಸ್ಟಾರ್ಟಿಂಗ್ ಅಲ್ವಾ? ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಿದ್ದಾನೆ ಪೌಲನು, ಪ್ರಾರಂಭಿಸ್ತಿದ್ದಾನೆ. ಇದನ್ನು ವೈರಿಗಳು, ಅಂದರೆ ಯೆಹೂದ್ಯರಾದಂಥ ಪೌಲನಿಗೆ ವಿರುದ್ಧವಾಗಿ ಬಂದಂಥವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಹೌದು, ಪೌಲನು ಈಗಾಗಲೇ ಒಂದು ಸಾರಿ ಮಾತಾಡಿದ್ದಾಯ್ತು.
4ನೇ ಅಧ್ಯಾಯದಲ್ಲಿ ಮಾತನಾಡಿದ ಮತ್ತು ಈಗ ಅದಕ್ಕಿಂತ ಮುಂಚಿತವಾಗಿ 23ನೇ ಅಧ್ಯಾಯದಲ್ಲಿ ನ್ಯಾಯಸಭೆಯ ಮುಂದೆ ಮಾತನಾಡಿದ್ದು. ಈಗ 26ನೇ ಅಧ್ಯಾಯದಲ್ಲಿ ಪೌಲನು ಮಾತನಾಡ್ತಾ ಇರುವಾಗ ಒಂದು ಮಾತು ಪೌಲನು ಹೇಳಿದ್ದು ನನಗೆ ಆಶ್ಚರ್ಯವಾಯಿತು. ಅದೇನಂತ ಹೇಳಿದರೆ 3ನೇ ವಚನ, Acts 26 and verse 3, ಅಪೊಸ್ತಲಕೃತಿ 26 3ನೇ ವಚನದಲ್ಲಿ ಯಹೂದ್ಯರ ಎಲ್ಲ ಆಚಾರ ವಿಚಾರಗಳನ್ನು, ಯಾರ? ಯಹೂದ್ಯರ ಎಷ್ಟೊಂದು ಎಲ್ಲ ಆಚಾರ ವಿಚಾರಗಳನ್ನು, ವಾದ ವಿವಾದಗಳನ್ನು ತಾವು ಚೆನ್ನಾಗಿ ತಿಳಿದಿದ್ದೀರಿ. ಯಾರ ಬಗ್ಗೆ ಹೇಳ್ತಿದ್ದಾನೆ? ರಾಜನಿಗೆ ಹೇಳ್ತಿದ್ದಾನೆ. ಅಗ್ರಿಪ ರಾಜನು, ತಾವು ಚೆನ್ನಾಗಿ ತಿಳಿದಿದ್ದೀರಿ. ಹೇಗೆ ಗೊತ್ತಾಯಿತು ಪೌಲನಿಗೆ, ಅಗ್ರಿಪ ರಾಜನಿಗೆ ಇವೆಲ್ಲ ತಿಳ್ಕೊಂಡಿದ್ದಾನಂತ? ಅದು ಜೈಲಿನಲ್ಲಿ ಇದ್ದುಕೊಂಡು, ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಮಾತನ್ನು ಪೌಲನ್ ಹೇಳುವಾಗ, ಪಾಲ್ ನ್ಯೂ ಅಬೌಟ್ ಅಗ್ರಿಪ, ಪೌಲನಿಗೆ ಅಗ್ರಿಪ್ಪನ ಬಗ್ಗೆ ತಿಳಿದಿತ್ತು. ಯೆಹೂದ್ಯರ ವಿಷಯದಲ್ಲಿ ಎಲ್ಲ ರಾಜನಿಗೆ ಗೊತ್ತಿದೆ ಅಂತ, ಆದ ಕಾರಣ ತಾವು ತಾಳ್ಮೆಯಿಂದ ಆಲಿಸಬೇಕೆಂದು ಕೇಳಿಕೊಳ್ತೇನೆ ಅಂತ ಹೇಳ್ತಾನೆ. ಇದು ಪೌಲನ ಸಾಕ್ಷಿಯ ಬಗ್ಗೆ 2ನೇ ಸತ್ಯಾಂಶ. 3ನೇ ಸತ್ಯಾಂಶವನ್ನು ನಾವು ನೋಡುವಾಗ ಪೌಲನು ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ, ಅದು ನನಗೆ ಇಷ್ಟವಾಯಿತು. 4ನೇ ವಚನದಲ್ಲಿ, ಅಪೊಸ್ತಲಕೃತಿ 26 4ನೇ ವಚನದಲ್ಲಿ, ನಾನು ಬಾಲಕನಾಗಿದ್ದಾಗಿಂದ, ಯಾವಾಗಿಂದ? ನಾನು ಬಾಲಕನಾಗಿದ್ದಾಗಿಂದ ನನ್ನ ಸ್ವಂತ ದೇಶದಲ್ಲಿಯೋ ಯೆರೂಸಲೇಮಿನಲ್ಲಿಯೋ ನಾನು ಜೀವನ ಮಾಡಿದ ರೀತಿಯನ್ನು ಯಹೂದ್ಯರೆಲ್ಲರೂ ಬಲ್ಲವರಾಗಿದ್ದಾರೆ. ವಾವ್! ಹಾಗಾದರೆ ಇದರಿಂದ ನಾನು ಏನು ಕಲಿತಾ ಇದ್ದೀನಿ? ಪೌಲನ ಸಾಕ್ಷಿಯ ಬಗ್ಗೆ ನಾವು ತಿಳಿಯುವಂಥದ್ದು ಏನಂದರೆ, ಪಾಲ್ಸ್ ಲೈಫ್ ವಾಸ್ ಲೈಕ್ ಎ ಓಪನ್ ಬುಕ್. ಪೌಲನು, ಅವನ ಜೀವನ ಒಂದು ತೆರೆದ ಪುಸ್ತಕದೋಪಾದಿಯಲ್ಲಿತ್ತು. ಯಹೂದ್ಯರೆಲ್ಲರೂ ಬಲವರಾಗಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಅದು ಪೌಲನ ಜೀವನದಿಂದ ಅಥವಾ ಸಾಕ್ಷಿಯಿಂದ ಕಲಿಯುವಂಥ 3ನೇ ಸತ್ಯಾಂಶ. 4ನೇದಾಗಿ, ಅಪೊಸ್ತಲಕೃತಿ 26 ಮತ್ತು 5ನೇ ವಚನದಲ್ಲಿ ಅವರು ನಮ್ಮ ಪೌಲನು ಹೇಳ್ತಾ ಇರುವುದು, ನಮ್ಮ ವಿಶ್ವಾಸದ ಅತಿ ಕಟ್ಟುನಿಟ್ಟಾದ ಪಂಗಡಕ್ಕೆ ತಕ್ಕಂತೆ ನಾನು ಫರಿಸಾಯನಾಗಿ ಜೀವಿಸಿದೆನೆಂಬುದಾಗಿ ತಿಳಿದವರಾಗಿದ್ದಾರೆ. ಪೌಲನ ಜೀವನವನ್ನು ತಿಳಿದವರಾಗಿದ್ದರು. ಅಷ್ಟೇ ಅಲ್ಲ, ಪೌಲನು ವಿಶ್ವಾಸದ ಅತಿ ಕಟ್ಟುನಿಟ್ಟಾದಂಥ ಪಂಗಡಕ್ಕೆ, ಅಂದರೆ ಫರಿಸಾಯ ಪಂಗಡಕ್ಕೆ ಸೇರಿ ಅದಕ್ಕೆ ತಕ್ಕಂತೆ ಜೀವಿಸಿದನಂತ ಕೂಡ, ಅದು ಕೂಡ ಯಹೂದ್ಯರು ತಿಳಿದಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾನೆ ರೀ. ಅದೇನೆಂದರೆ, ಸಾಕ್ಷಿ ಹೇಳುವುದಕ್ಕೆ ಅವರಿಗೆ ಮನಸ್ಸಿದ್ರೆ ಹೇಳ್ಬೋದು. ಹಾಗಾದರೆ 4ನೇದಾಗಿ ಪೌಲನ ಒಂದು ಸಾಕ್ಷಿಯ ಬಗ್ಗೆ ನೋಡುವಾಗ, ಅವನು ಅಚ್ಚು ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕು, ಕಟ್ಟುನಿಟ್ಟಾದ ಒಂದು ಪಂಗಡಕ್ಕೆ ಸೇರಿದವನಾಗಿದ್ದನು. ಹಿ ವಾಸ್ ಆರ್ಥೋಡಾಕ್ಸ್ ಇನ್ ಹಿಸ್ ರಿಲಿಜಿಯಾಸಿಟಿ. ಇನ್ನೊಂದು ಮಾತು 6ನೇ ವಚನದಲ್ಲಿ ಹೇಳ್ತಾನೆ. ಅದು 5ನೇದಾಗಿ ಪೌಲನ ಸಾಕ್ಷಿಯಲ್ಲಿ ನಾವು ಇನ್ನೊಂದು ಸತ್ಯಾಂಶವನ್ನು ನೋಡ್ಕೊಳ್ತೀವಿ. ಅಪೊಸ್ತಲಕೃತಿ 26ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡುವಾಗ ಪೌಲನು ಹೀಗೆ ಹೇಳ್ತಾನೆ. ಅಗ್ರಿಪ ರಾಜ ಕೇಳಿಸ್ಕೊಳ್ತಾ ಇದ್ದಾನೆ, ಫೆಸ್ತನ್ ಕೇಳಿಸ್ಕೊಳ್ತಿದ್ದಾನೆ, ಬೆರ್ನಿಕೆಯು ಕೇಳಿಸ್ಕೊಳ್ತಾ ಇದ್ದಾರೆ. ಮಹಾವೈಭವದಿಂದ ಅವರು ಬಂದಿದ್ದಾರೆ, ಸೈನ್ಯಾಧಿಕಾರಿಗಳೆಲ್ಲ ಬಂದಿದ್ದಾರೆ, ಅಲ್ಲಿ ಪಟ್ಟಣದ ಗಣ್ಯ ವ್ಯಕ್ತಿಗಳೆಲ್ಲ VIP ಎಲ್ಲ ನಿಂತಿದ್ದಾರೆ. ಅಂಥ ಸಂದರ್ಭದಲ್ಲಿ ಪೌಲನು ಹೇಳುವಂಥ ಒಂದು ಮಾತು, ಅಪೊಸ್ತಲಕೃತಿ 26 6ನೇ ವಚನದಲ್ಲಿ, ಈಗ ನಾನು ನನ್ನ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದ್ದರಲ್ಲಿ ನಿರೀಕ್ಷೆ ಇಟ್ಟಿದ್ದರಿಂದ ಇಂದು ನ್ಯಾಯ ವಿಚಾರಣೆಗೆ ಗುರಿಯಾಗಿದ್ದೇನೆ. ಅದು ಒಂದು ಅಪರಾಧನ? ನಿರೀಕ್ಷೆ ಇಟ್ಕೊಂಡಿದ್ದೇನೆ. ನನ್ನ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದ್ದರಲ್ಲಿ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಹಾಗಾದರೆ ದೇವರಲ್ಲಿ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಅದು ತಪ್ಪ?
ದೇವರ ವಾಗ್ದಾನದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ನನ್ನ ಪಿತೃಗಳು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಪಿತೃಗಳು ಮಾಡಿದ್ದನ್ನೇ ನಾನು ಮಾಡಿದ್ದೇನೆ. ನಾನು ಮಾಡಿದ ತಪ್ಪಾದರೆ ಪಿತೃಗಳೆಲ್ಲರೂ ಕೂಡ ಮಾಡಿದ ತಪ್ಪಾದಂತೆ ಎಂಬ ಅರ್ಥ ಕೊಡುತ್ತದೆ. ಹಾಗಾದರೆ ವಾಗ್ದಾನದ ನಿರೀಕ್ಷೆ ಪೌಲನಿಗಿತ್ತು. ಅದಕ್ಕಾಗಿ ಇಂದು ನ್ಯಾಯ ವಿಚಾರಣೆಗೆ ಗುರಿಯಾಗಿದ್ದೇನೆ ಅಂತ ಹೇಳ್ತಾನ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಪೌಲನು ಅಗ್ರಿಪ ರಾಜನ ಮುಂದೆ ಹೇಳ್ತಾನೆ. ಅದು ಚೆನ್ನಾಗಿದೆ. ಅಪೊಸ್ತಲಕೃತ್ಯ 26:7 ರಾಜರೇ, ನಮ್ಮ 12 ಗೋತ್ರಗಳವರು ಅತ್ಯಾಸಕ್ತಿಯಿಂದ ಹಗಲು ರಾತ್ರಿ ದೇವರ ಸೇವೆ ಮಾಡುತ್ತಾ ಆ ವಾಗ್ದಾನವು ನೆರವೇರುವುದೆಂದು ನಿರೀಕ್ಷಿಸ್ತಾ ಇದ್ದಾರೆ. ಹಾಗಾದರೆ 12 ಗೋತ್ರದವರೆಲ್ಲರೂ ಕೂಡ ನಿರೀಕ್ಷಿಸ್ತಾ ಇದ್ದ ಹಾಗೆಯೇ ನಾನು ನಿರೀಕ್ಷಿಸ್ತಾ ಇದ್ದೇನೆ ದೇವರ ವಾಗ್ದಾನದ ನಿರೀಕ್ಷೆ. ತನ್ನ ವ್ಯಾಜ್ಯವನ್ನು ಬಿಲ್ಡಪ್ ಮಾಡ್ತಾ ಇದ್ದಾನೆ ಪೌಲನೀಗ. ಪಾಲ್ ಈಸ್ ಬಿಲ್ಡಿಂಗ್ ಅಪ್ ಹಿಸ್ ಕೇಸ್. ಯಾಕಂದರೆ ರಾಜನಿಗೆ ಯಹೂದ್ಯರ ಎಲ್ಲ ಆಚಾರ ವಿಚಾರಗಳು ಮತ್ತು ವಾದ ವಿವಾದಗಳು ಚೆನ್ನಾಗಿ ತಿಳ್ಕೊಂಡಿದ್ದ. ಆದ ಕಾರಣ ರಾಜನಿಗೆ ಏನು ಇದು ಹೊಸದೇನಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು, ಅಂದರೆ 12 ಗೋತ್ರದವರನ್ನು ಕೂಡ ಈಗ ತನ್ನ ಒಂದು ವ್ಯಾಜ್ಯದಲ್ಲಿ ಅಥವಾ ಪ್ರತಿವಾದದಲ್ಲಿ ಸೇರಿಸ್ಕೊಳ್ತಾ ಇದ್ದಾನೆ. ಪಿತೃಗಳನ್ನು ಸೇರಿಸ್ಕೊಂಡ, ಈಗ 12 ಗೋತ್ರದವರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾನೆ. ಆ ರೀತಿಯಾಗಿ ಮಾತಾಡಿಬಿಟ್ಟು ಮುಂದೆ ಒಂದು ಮಾತು ಹೇಳ್ತಾನೆ. ಅದು ಬಹಳ ಚೆನ್ನಾಗಿದೆ. ಅಗ್ರಿಪ ರಾಜನು, ಬೆರ್ನಿಕೆಯು, ಸೈನ್ಯಾಧಿಕಾರಿಗಳು, ಪಟ್ಟಣದ ಗಣ್ಯ ವ್ಯಕ್ತಿಗಳು, ಫೆಸ್ತನು ಮತ್ತು ಇನ್ನೂ ಅನೇಕ ಜನರು ಯಹೂದ್ಯರಿದ್ದಾಗ ಹೇಳುವಂಥ ಒಂದು ಮಾತು ಭಾಳ ಟಚಿಂಗ್ ಆಗಿದೆ. 26ನೇ ಅಧ್ಯಾಯ ಮತ್ತು 8ನೇ ವಚನದಲ್ಲಿ, ಅಪೊಸ್ತಲಕೃತ್ಯ 26:8ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಿದ್ದಾನೆ. ಸತ್ತವರನ್ನು ದೇವರು ಎಬ್ಬಿಸುತ್ತಾನೆಂಬುದನ್ನು ನಂಬಲು ಅಸಾಧ್ಯವೆಂದು ನೀವು ಪರಿಗಣಿಸುವುದು ಏಕೆ? ಸತ್ತವರನ್ನು ದೇವರು ಎಬ್ಬಿಸುವುದು ಅಸಾಧ್ಯನಾ? ಇಲ್ಲವೇ? ಹಾಗಾದರೆ ಅಸಾಧ್ಯ ಅಂತ ಯಾಕೆ ಲೆಕ್ಕ ಹಾಕ್ತಿದ್ದೀರಿ? ಯಾಕೆ ಅಂದುಕೊಳ್ತಾ ಇದ್ದೀರಿ? ಈಗ ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತಾನೆ. ರಾಜನಿಗೂ ಆ ಕ್ವಶನ್ ಬಂದ ಹಾಗೆ ಆಯಿತು. ಯಹೂದ್ಯರಿಗೂ, ಗಣ್ಯ ವ್ಯಕ್ತಿಗಳಿಗೂ, ಬೆರ್ನಿಕೆಯಿಗೂ, ಫೆಸ್ತನಿಗೂ, ರಾಜ್ಯಪಾಲನ ಮುಂದೆ ಕೂಡ, ಯಹೂದ್ಯರಿಗೆ ಮುಂದೆ ಕೂಡ ಈ ಒಂದು ಕ್ವಶನ್ನು ಬಂತು. ಯಾವ ರೀತಿಯಾಗಿ ಅದನ್ನು ಬಿಲ್ಡಪ್ ಮಾಡಿಕೊಂಡು ಪೌಲನು ಬರ್ತಾ ಇದ್ದಾನೆ ನೋಡ್ರಿ. ಹಾಗಾದರೆ ಇಂಡೈರೆಕ್ಟ್, ಅನೇರವಾಗಿ ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ದಾನೆ. ಅನೇರವಾಗಿ, ಇಂಡೈರೆಕ್ಟಾಗಿ, ಪರೋಕ್ಷವಾಗಿ ಕ್ರಿಸ್ತನ ವಿಷಯವಾಗಿ ತಗೊಂಡ್ಬರ್ತಾ ಇದ್ದಾನೆ. ಆದರೆ ಕ್ರಿಸ್ತನ ಹೆಸರು ಹೇಳ್ತಾ ಇಲ್ಲ, ದೇವ್ರ ಬಗ್ಗೆನೇ ಮಾತಾಡ್ತಿದ್ದಾನೆ. ದೇವರಿಗೇನು ಅಸಾಧ್ಯನ ಒಬ್ಬ ವ್ಯಕ್ತಿಯನ್ನು ಎಬ್ಬಿಸೋದು? ಇಲ್ಲವೇ? ಹಾಗಾದರೆ ಯಾಕೆ ನಂಬಬಾರ್ದು ನೀವು? ಆ ರೀತಿಯಾಗಿ ಅಪೊಸ್ತಲಕೃತ್ಯ 26:8ನೇ ವಚನದಲ್ಲಿ ಹೇಳಿಬಿಟ್ಟು ತಕ್ಷಣವೇ 9ನೇ ವಚನದಲ್ಲಿ ನಜರೇತಿನ ಯೇಸುವಿನ ಹೆಸರನ್ನು ವಿರೋಧಿಸಲು ಅನೇಕ ಸಂಗತಿಗಳನ್ನು ಮಾಡಬೇಕೆಂದು ನಾನು ಸಹ ಒಮ್ಮೆ ತೀರ್ಮಾನ ಮಾಡಿಕೊಂಡೆ. ಅಷ್ಟೇ ಅಲ್ಲ, ಹಾಗೆಯೇ ಯೆರೂಸಲೇಮಿನಲ್ಲಿ ನಾನು ಮಾಡಿದೆ. ಹಾಗಾದರೆ ಪೌಲನು ತನ್ನ ಸಾಕ್ಷಿಯಲ್ಲಿ ಅನೇಕರನ್ನು ಸೆರೆ ಹಿಡಿದಿದ್ದರ ಬಗ್ಗೆ ಹೇಳ್ತಾನೆ. ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ. ಹೌದು, ಮುಖ್ಯ ಯಾಜಕರ ಅಧಿಕಾರ ಪಡೆದು ಅನೇಕ ಭಕ್ತರನ್ನು ಸೆರೆಮನೆಗೆ ಹಾಕಿಸಿದ್ದೇನೆ. ನಿಜನೇ. ಹಾಗೆ ಹೇಳಿಬಿಟ್ಟು ಅವರನ್ನು ಮರಣದಂಡನೆಗೆ ಒಪ್ಪಿಸುವಾಗ
ಅವರಿಗೆ ವಿರುದ್ಧವಾಗಿ ಮತ ಚಲಾಯಿಸಿದೆನು. ಈವನ್ ಫಾರ್ ಡೆತ್. ಹೌದು, ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ ಅನನೀಯನು ಕೂಡ ಯೇಸು ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ, ಕರ್ತನೇ, ಈ ಮನುಷ್ಯನ ಬಗ್ಗೆ ಬಹಳವಾಗಿ ಕೇಳಿದ್ದೇನೆ, ಅಂದರೆ ಪೌಲನ ಬಗ್ಗೆ ಬಹಳವಾಗಿ ಕೇಳಿದ್ದೇನೆ. ಯೆರೂಸಲೇಮಿನಲ್ಲಿ ನಿನ್ನ ಭಕ್ತರಿಗೆ ಬಹಳ ಕೇಡು ಮಾಡಿದ್ದಾನೆ. ಇಲ್ಲಿಯೂ ಕೂಡ, ಅಂದರೆ ದಮಸ್ಕಕ್ಕೆ ಕೂಡ ನಿನ್ನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರನ್ನು ಬಂಧಿಸಲು ಮುಖ್ಯ ಯಾಜಕರಿಂದ ಇವನು ಅಧಿಕಾರ ಪಡೆದವನಾಗಿ ಬರ್ತಿದ್ದಾನಂತ ಅನನೀಯನು ಕೂಡ ಯೇಸು ಸ್ವಾಮಿ ಹೇಳ್ತಾನೆ ರೀ. ಈಗ ಅದನ್ನೇ ಪೌಲನು ಅಗ್ರಿಪ್ಪನ ಮುಂದೆ, ಬೆರ್ನಿಕೆಯ ಮುಂದೆ, ರಾಜ್ಯಪಾಲ ಫೆಸ್ತನ ಮುಂದೆ, ಸೈನ್ಯಾಧಿಕಾರಿಗಳೊಂದಿಗೆ ಇರುವಂಥ ಆ ಪಟ್ಟಣದ ಗಣ್ಯ ವ್ಯಕ್ತಿಗಳೊಂದಿಗೆ ತನ್ನ ವಿಷಯವಾಗಿ ತನ್ನ ಸಾಕ್ಷಿಯನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಪೌಲನು ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 12ನೇ ವಚನದಲ್ಲಿ, ಹೀಗೆ ನಾನು ಮುಖ್ಯ ಯಾಜಕರ ಅಧಿಕಾರ ಅಪ್ಪಣೆಗಳೊಂದಿಗೆ ದಮಸ್ಕಕ್ಕೆ ಪ್ರಯಾಣ ಹೋಗುತ್ತಲಿದ್ದಾಗ ರಾಜನನ್ನು ಆ ಒಂದು ಸಂಭಾಷಣೆಯಲ್ಲಿ ಒಳಪಡಿಸ್ತಾ ಇದ್ದಾನೆ. ಅಗ್ರಿಪ್ಪನು ಪೌಲನ ಕಡೆಗೆ ದಿಟ್ಟಿಸಿ ನೋಡ್ತಾ ಇರುವಂಥ ದೃಶ್ಯವನ್ನು ನಾನು ಊಹಿಸ್ಕೊಳ್ತೇನೆ. ಬೆರ್ನಿಕೆ ಕೇಳಿಸ್ಕೊಳ್ತಾ ಇದ್ದಾಳೆ, ಫೆಸ್ತನ್ ಇನ್ನೊಂದು ಕಡೆಯಿಂದ ರಾಜ್ಯಪಾಲ ಕೇಳಿಸ್ಕೊಳ್ತಿದ್ದಾನೆ. ಗಣ್ಯ ವ್ಯಕ್ತಿಗಳು, ಸೈನ್ಯಾಧಿಕಾರಿಗಳು, ರಾಜರೇ, ಮಧ್ಯಾಹ್ನದ ಸಮಯದಲ್ಲಿ ಮಾರ್ಗದ ಮಧ್ಯದಲ್ಲಿ ನಾನು ಆಕಾಶದಿಂದ ಸೂರ್ಯ ಪ್ರಕಾಶಿಸುವುದಕ್ಕಿಂತಲೂ ಹೆಚ್ಚಾಗಿ ಹೊಳೆಯುವ ಒಂದು ಬೆಳಕನ್ನು ಕಂಡೇನು. ಸೂರ್ಯ ಪ್ರಕಾಶಿಸುವುದಕ್ಕಿಂತಲೂ ಹೆಚ್ಚಾಗಿ ಹೊಳೆಯುವ ಬೆಳಕು ಯಾರದು? ಯೇಸು ಸ್ವಾಮಿ. ಆ ಬೆಳಕು ನನ್ನ ಸುತ್ತಲೂ, ನನ್ನ ಸಂಗಡಿಗರ ಸುತ್ತಲೂ ಪ್ರಕಾಶಿಸಿತು. ಅದೇನು ಹೇಳ್ತಾ ಇದೆ ಆ ಬೆಳಕು? ಪೌಲನೇ, ನೀನು ನನಗೆ ಬೇಕು, ನಿನ್ನ ಜನರ ಸುತ್ತಲೂ ನನಗೆ ಬೇಕು, ನಾನು ಬೆಳಕನ್ನು ನೀನು ಕೊಡ್ತೇನೆ, ಕತ್ತಲೆಯಲ್ಲಿ ನಡಿಬೇಡ್ರಿ. ಆ ರೀತಿಯಾಗಿ ಹೇಳಿದ ಮೇಲೆ ನಾವೆಲ್ಲರೂ ನೆಲದ ಮೇಲೆ ಬಿದ್ದೆವು. ಪೌಲನ್ ಹೇಳ್ತಿದ್ದಾನ್ರಿ, ಎಲ್ಲರೂ ಬಿದ್ದುಬಿಟ್ರಂತೆ. ಆವಾಗ ಸೌಲನೇ ಏಕೆ ನನ್ನನ್ನು ಹಿಂಸೆ ಪಡಿಸ್ತಿ ಅಂತ ಹೇಳ್ಬಿಟ್ಟು ಒಂದು ಸ್ವರ ಕೇಳಿಬಿಟ್ಟು, ಮುಳ್ಳುಗೋಲನ್ನು ಒದೆಯುವುದರಿಂದ ನಿನಗೇ ಹಾನಿ, ಮುಳ್ಳುಗೋಲನ್ನು ಒದೆಯುವುದರಿಂದ ನಿನಗೇ ಹಾನಿ. ಒಂದು ಮುಳ್ಳನ್ನು ಒದೆಯುವಾಗ ನಮಗೆ ಹರ್ಟ್ ಆಗ್ತದೆ. ಹೌದು, ಪೌಲನು ಒದಿತಾ ಇದ್ದ ಮುಳ್ಳು ಗೋಲನ್ನು ನಿನಗೆ ಹಾನಿ ಅಂತ ಆ ಸ್ವರ ಭಾಳ ಪ್ರೀತಿಯಿಂದ ಮೃದುವಾಗಿ ಇಬ್ರಿಯ ಭಾಷೆಯಲ್ಲಿ ಪೌಲನ ಜೊತೆಯಲ್ಲಿ ಮಾತಾಡ್ತು. ಅದು ಯೇಸು ಸ್ವಾಮಿಯ ಒಂದು ಸ್ವರವೇ. ಈ ರೀತಿಯಾಗಿ ಪೌಲನ ಒಂದು ಜೀವನ ಸಾಕ್ಷಿಯಿಂದ ಅಪೊಸ್ತಲ ಕೃತ್ಯ 26 1ರಿಂದ 14ನೇ ವಚನದವರೆಗೆ ನಾವು 11 ಅವನ ಸಾಕ್ಷಿಯ ಬಗ್ಗೆ 11 ಸತ್ಯಾಂಶಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.